ಶ್ರೀಯುತ ಪತ್ರಕರ್ತರ ಸಂಘದ ಖಜಾಂಚಿಯಾದ ಶ್ರೀಯುತ ಬಾಬು ಅವರು ಒಂದು ಹೃದಯದ ಅಭಿನಂದನೆ. ಜನರಿಗೆ ಆ ರೀತಿಯಲ್ಲೂ ಸಹಾಯ ಮಾಡ್ಬೋದು. ಈ ಥರ ಯೋಚನೆ ಆಗ್ಬೋದು. ಸರ್ಕಾರ ಅದರದ್ದು ಯೋಜನೆ ಮಾಡ್ತದೆ, ಅದ್ರ ಕರ್ತವ್ಯ ಅದು. ಆದರೆ ಖಾಸಗಿಯಾಗಿ ನಮಗೆ ಸಂತೃಪ್ತಿ ಆಗಬೇಕು ಅಂದರೆ ಬಂಜೆ ಬೇನಬಲ್ಲಳೆ, ಮಲತಾಯಿ ಮುದ್ದಬಲ್ಲಳೆ, ನೊಂದವರ ನೋವು ನೋಯದವರು ಎತ್ತಬಲ್ಲರು. ಆ ರೀತಿಯಾಗಿ ಸರ್ಕಾರದ ಯೋಜನೆಗಳು ಒಂದು ಫ್ರೇಮ್ ಅಡಿಯಲ್ಲಿ ಒಂದು ಯೋಜನೆ ಆಗಬೇಕಾದ್ರೆ 10 ಹಲವು ಕಂಡೀಷನ್ಸ್ ಇರ್ತವೆ, ಅದರ ಅಡಿಯಲ್ಲಿ ಅವ್ರು ಮಾಡ್ತಾರೆ. ಆದರೆ ಈ ಕಂಡೀಷನ್ನ ಇಲ್ಲಿ ಬರ್ತಕ್ಕಂಥ ನೊಂದವರಿಗೆ ಕೊಡೋರು ಯಾರು? ಇದು ಒಂದು ಸಣ್ಣ ಪ್ರಯತ್ನ. ಉದಾಹರಣೆಗೆ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋದಾದ್ಮೇಲೆ ಲಂಕೆಗೆ ಹೋಗಿ ಸೀತೆಯನ್ನು ತರಬೇಕಾದ್ರೆ ಒಂದು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತು. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಎಷ್ಟು ಜನ ಸೈನಿಕರು, ಎಷ್ಟು ಆನೆಗಳು, ಎಷ್ಟು ಬಲಶಾಲಿ ಆಗಿರ್ತಕ್ಕಂಥವ್ರು ಎಲ್ಲ ಸೇರಿಸಿ ಕಟ್ಟಬೇಕಾಗಿತ್ತು. ಕಟ್ಟಿದರು. ಆದರೆ ಅಲ್ಲಿ ಒಂದು ಹಳಿಲು ಸೇವೆ ಮಾಡ್ತದೆ. ಇವತ್ತು ಅಲ್ಲಿ ಆನೆ ಹೆಸರಲ್ಲಿ ಬಂದಿಲ್ಲ ಸಾಹೇಬ್ರೆ, ಅಲ್ಲಿ ಬಂದಿರೋದು ಅಳಿಲು ಸೇವೆ, ಮರಳು ಭಕ್ತಿ ಅಂತಕ್ಕಂಥದ್ದನ್ನು. ಹಾಗಾಗಿ ನಾವು ರಾಮಾಯಣನಾಗಲಿ ಮಹಾಭಾರತನಾಗಲಿ ಓದ್ಕೊಂಡೊಟ್ಟಿಗೆ ಆಗಲ್ಲ, ಅದರಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮದ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಎಷ್ಟಂತ ಕೊಡೋಕ್ಕಾಗ್ತದೆ? ಸರ್ಕಾರದ ಯೋಜನೆಗಳು ಅಲ್ಲಿ ಟಾರ್ಗೆಟ್ ಎಷ್ಟಿರ್ತವೆ? ಹಾಗಾಗಿ ನೆಕ್ಸ್ಟು ಈ ಸರಿತಿ ಬರೋವರೆಗೆ ನಾವು ಇರ್ತೀವ, ನಾಳೆ ಕಂಡವ್ರು ಯಾರಾದರೂ ಇದ್ದಾರ? ಹಾಗಾಗಿ ಈ ಆಲೋಚನೆ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ನನ್ನ ಜೋಳಿಗೆಗೆ ಅವರು ಕೊಟ್ಟಿದ್ದಾರೆ, ಹಾಗಾಗಿ ಆ ಋಣವನ್ನು ನಾವು ಇಲ್ಲೇ ತೀರಿಸ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟನೇನೆ ಬೇಡ, ಕೊಟ್ಟದ್ದು ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಅನ್ನೋ ರೀತಿ ನನಗೆ ಯಾರ್ಯಾರು ಕೊಟ್ಟಿದ್ದಾರೋ ಅವರು ಇವತ್ತು ನನಗೆ ಜೊತೆಯಲ್ಲಿಲ್ಲ. ಅವರು ಈ ಲೋಕವನ್ನೇ ತ್ಯಜಿಸಿದ್ದಾರೆ. ಹಾಗಾದರೆ ಅದು ಉಳಿತಂತ ಇಟ್ಕೊಂಡ್ಬಿಡ್ಬೇಕಾ? ಆ ಕಾರಣಕ್ಕೋಸ್ಕರ ಇಂಥ ಆಲೋಚನೆಯನ್ನು ಮಾಡಿಬಿಟ್ಟು ಇದು ಏನಾಗ್ತದಂದರೆ, ಇವತ್ತು ಹೇಳಿ ಕೇಳಿ ಭಾರತ ದೇಶ ಬಹುಧರ್ಮೀಯರ ನಾಡು. ಜಾತಿಗಳ ಮಧ್ಯೆ ಸಂಘರ್ಷಗಳು ಇವತ್ತು ಯಾವ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಈ ಜನಕ್ಕೆ, ಈ ನೊಂದವರಿಗೆ ನೆರವು ಮಾಡೋದು ಒಂದು ಭಾಗ ಆದರೆ, ಅದಕ್ಕಿಂತ ಹೆಚ್ಚಾಗಿ ಭಾರತ ದೇಶದಲ್ಲಿ ಸಂಘರ್ಷದಿಂದ ತಾಂಡವಾಡಂಥ ಜಾತಿಗಳ ಮಧ್ಯೆ ತಾಂಡವಾಡಂಥ ಈ ಕಾಲದಲ್ಲಿ ನಾವು ಖಂಡಿತವಾಗ್ಲೂ ಸಂಘರ್ಷ ಈ ಕೆಲಸ ಮಾಡೋದ್ರ ಮುಖಾಂತರ ಜಾತಿ ಮಧ್ಯೆ ಸಂಘರ್ಷವನ್ನು ದೂರ ಮಾಡಿ ಒಂದು ಸಾಮರಸ್ಯವನ್ನು ಕಟ್ಟಂಥ ಕೆಲಸ ಇದಾಗ್ತಾಯಿದೆ. ಹಾಗಾಗಿ ಅದು ಬಹುಜನ ನಮ್ಮ ವೇದಿಕೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಇದು ಎಲ್ಲರೂ ಕೇಳೋ ರೀತಿ, ಈ ಕಾರ್ಯದ ಪುಣ್ಯನೋ ಪಾಪನೋ, ಯಾರು ರೀಬರ್ತು ಅಥವಾ ದೇವರಿನಲ್ಲಿ ನಂಬಿಕೆ ಇರ್ತಕ್ಕಂಥವರು ಅಥವಾ ಹುಟ್ಟು ಸಾವುಗಳು ಐತೋ ಇಲ್ಲಂತಾರೋ ಅವರವ್ರ ಭಾವಕ್ಕೆ. ಆದರೆ ಪಾಪ ಪುಣ್ಯ ಅಥವಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಂತೋಷ ಆಗಬೇಕಾ ಪರೋಪಕಾರಂ ಇದಂ ಶರೀರಂ. ಹಾಗಾಗಿ ಈ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಸುಮ್ಮನೆ ಆಡೋದಲ್ಲ, ನುಡಿ ಒಳಗೊಂದಾಗಿ ನಡೆಯಲ್ಲಿ ತಪ್ಪಿದರೆ ನೀನು ಧರಿಸಿದ ಲಿಂಗ ಘಟಸರ್ಪವಾಗಿ ಕಚ್ಚುತ್ತು ನೋಡ ಕೂಡಲ ಸಂಗಮ ದೇವ ಅಂತಾರೆ. ಹಾಗಾಗಿ ಇದನ್ನು ನಾನು ಮಾದರಿಯಾಗಿ ಮಾಡಿದರೆ ಖಂಡಿತವಾಗ್ಲೂ 10 ರೂಪಾಯಿಯಿಂದ ಏನೂ ಪ್ರಯೋಜನ ಆಗಲ್ಲ. 10 ಜನ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಆಗ್ತದೆ, 10 ಜನ 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಆಗ್ತದೆ. ಹಾಗಾಗಿ ನೊಂದವರಿಗೆ ಈ ರೀತಿಯಾಗಿ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಆಲೋಚನೆ ನನ್ನಲ್ಲಿ ಬಂತು. ಈಗ ಇಂದು 5 ಲಕ್ಷಕ್ಕೂ ಹೆಚ್ಚು ಸಂಗ್ರಹವಾಗಿದೆ, 1 ಕೋಟಿ ಸಂಕಲ್ಪ ಮಾಡಿದ್ದೀರಿ. ಏನೆಲ್ಲ ಯೋಜನೆಗಳು ಮಾಡಬಹುದು ಈ ಅಭಿಯಾನ? ಈಗ ಯಾವ ಥರ ವರ್ಕ್ ಆಗುತ್ತೆ? ಈಗ ಮೊದಲನೇದಾಗಿ ನಮ್ಮದೊಂದು ಸಣ್ಣ ನೊಂದವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಈಗ ಅಡಿ ಇಟ್ಟಿದ್ದೀವಿ. ಮುಂದೆ ಅದು ಬರ್ತಾ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಚಿಂತನೆ ಉಳ್ಳಂಥ ವ್ಯಕ್ತಿಗಳನ್ನು ಎಲ್ಲ ದೃಷ್ಟಿಯಿಂದ, ಇದು ಭಾರತ ದೇಶದಲ್ಲಿ ಏನೆಲ್ಲ ಇದ್ದರೂ ಇನ್ನೂ ಸತ್ಯ ಅಡಗಿದೆ. ಆ ಕಾಲಕ್ಕೋಸ್ಕರ ಇಷ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಮುಂದೆ ಇವತ್ತು ಒಂದು
ಒಳ್ಳೆ ಕಾರ್ಯಕ್ರಮ 1000 ಕಿಲೋಮೀಟರ್ನ ಒಂದು ಪಯಣ ಒಂದು ಹೆಜ್ಜೆ ತೆಗೆದಿಡೋದ್ರಿಂದ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ಅದು ಯಾಕೆ ಬರ್ತದೋ ಹೇಗಿರ್ತದೋ ನಾವ್ಯಾರೂ ಶಾಶ್ವತ ಅಲ್ಲ, ನಥಿಂಗ್ ಇಸ್ ಪರ್ಮನೆಂಟು. ಈಗ ಹಾಗಾಗಿ ಅದನ್ನು ಮುಂದೆ ಹೆಜ್ಜೆ ಬರ್ತಾ ಇಡ್ತಾ ಹೇಗೆ ಜನರ ಸ್ಪಂದನೆ ಇದೆ ಅವನ್ನೆಲ್ಲ ನೋಡಿಕೊಂಡು ಆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಮಾಡ್ತೀವಿ. ಈಗ ಸದ್ಯಕ್ಕೆ ಒಂದು 3ರಿಂದ 4 ಯೋಜನೆಗಳನ್ನು ಮಾತ್ರ ನೊಂದವರ ಒಂದು ಮಕ್ಕಳಿಂದ ತಿರಸ್ಕಾರಕ್ಕೊಳಪಟ್ಟಂಥವರು, ಅನಾಥರಾದಂಥವರು, ಜೊತೆಗೆ ಅಂಗವಿಕಲರು, ಅದಾದಮೇಲೆ ಪ್ರತಿಭಾವಂತ ಬಡ ಮಕ್ಕಳು ಅವರಿಗೆ ನಮ್ಮ ಕೈಲಾದ ಒಂದು ಇನ್ನೂ ಇವತ್ತೇನು ನಾವು ಇನ್ನೂ ಸಂಘ ಮಾಡಿಲ್ಲ. ಇದಕ್ಕೊಂದು ಸಂಘ ಮಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಮುಂದೆ ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ಯಾವ ರೀತಿಯಾಗಿ ಬರ್ತದೋ ಅಲ್ಲಿ ಆವಾಗ ಮುಂದಿನ ಆಲೋಚನೆಗಳನ್ನು ತಾವು ಯಾವ ಥರ ಇದು ಮಾಡ್ತಾ ಇದ್ರಿ ಸರ್, ಇದನ್ನ ಸಂಗ್ರಹ ಮಾಡ್ತಾ ಇದ್ರಿ? ಈಗ ಆಲ್ಮೋಸ್ಟ್ ದೇವೇಂದ್ರಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಭಾಳ ಜನಕ್ಕೆ ಚಿರಪರಿಚಿತರಿದ್ದಾರೆ. ಇವ್ರಿಗೆ ಏನಾದರೂ ಕೊಟ್ಟರೆ ಇವ್ರದ್ದು ಸ್ವಾರ್ಥ ಇಲ್ಲ, ಒಂದು ಸಮಗ್ರವಾಗಿರ್ತಕ್ಕಂಥ ಆಲೋಚನೆ ಇದೆ ಅಂತೇಳಿ ಇಲ್ಲಿ ಯಾವುದೂ ಒತ್ತಾಯ ಇಲ್ಲ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಇಂತಿಷ್ಟು ಅಂತ ಇಲ್ಲ, ಸಂದರ್ಭ ಕೂತಾಗ ಮಾತಾಡ್ತೀವಿ. ನೋಡಿ ಇವತ್ತು ಯಾರಿಗೂ ನಾವು ಹೇಳಿಲ್ಲ, ಅವರು ವಾಲಂಟ್ರಿಯಾಗಿಯೇ 500 ರೂಪಾಯಿ ಕೊಡೋಂಥವ್ರು ಇದ್ದರು. ಹಾಗಾಗಿ ಇದಕ್ಕೊಂದು ಒಳ್ಳೆ ಉದ್ದೇಶಕ್ಕೆ ಎಲ್ಲಾದರೂ ಕೈ ಜೋಡಿಸ್ತಾರಂತ ಭರವಸೆ ಇದೆ. ತಾವು ಹೆಂಗೆ ಸಂಗ್ರಹ ಮಾಡ್ತಿದ್ರಿ? ಏನು ಹೌದೌದು, ಇದನ್ನು ಎಲ್ಲೆಲ್ಲಿ ಏನಾಯಿತು ಕೂತ್ಕೊಂಡು ಕೇಳೋಂಥದ್ದಾಗೆ ಅಲ್ಲಿನೂ ಕೇಳ್ತೀವಿ. ಶತ್ರು ಅಪಾಯ, ಸಮಾಧಾನ, ಭೇದ, ದಂಡ ಇವೆಲ್ಲ ಇರ್ತವೆ. ಮತ್ತೆ ಹಂಗೆ ದಂಡ ಅಂದ್ರೆ ಹೊಡಿಯಕ್ಕೆ ಅಂತ ಹೇಳ್ಬಾಡ್ರಿ. ಪುರಂದರದಾಸರು ಕನಕದಾಸರು ಪ್ರೇರಣೆಯಿಂದ ಈ ಯೋಜನೆ ಆರಂಭಿಸಿದ್ರು. ಆ ರೀತಿ ಜೋಳಿಗೆ ಹಿಡಿತೀರಾ ಅಂತ? ಹೌದು, 100%. ಈಗ ತಟ್ಟೆ ಅಕ್ಷಯ ಪಾತ್ರ ಹಿಡ್ದಿದ್ದೀನಲ್ಲ ಅದೇ ಜೋಳಿಗೆ ಹಾಕ್ಕೊಂಡು ಹೋಗ್ತೀನಿ. ಏನಂದರೆ ಸಾಮರಸ್ಯ ಬೆಳೆಸೋಂಥದ್ದು. ಹಾಗಾಗಿ ತುಂಬ ವಾಟ್ ಈಸ್ ದೇವೇಂದ್ರಪ್ಪ, ಹೂ ಈಸ್ ದೇವೇಂದ್ರಪ್ಪ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ತುಂಬ ಸಂತೋಷ ಕೊಡ್ತಾರೆ. ಆಮೇಲೆ ರಸ್ತೆ ಅಗಲೀಕರಣ ವಿಚಾರವಾಗಿ ಭಾಳ ಕೇಳ್ತಾ ಇದ್ದೀರಿ, ಅದಾಗಿದೆ. ಕೋರ್ಟ್ನಾಗಿದ್ದರು ವಾಲಂಟಿಯರಿಯಾಗಿ ಹೊಡ್ಕೊಂಡಿದ್ದಾರೆ. ಮೊದಲು ನಾನು ಗದರಿಸಿ ಹೇಳ್ತಾ ಇದ್ದೆ, ಆದರೆ ಕಣ್ಣರಿಯದಿದ್ದಡೆ ಕರಳರಿಯದೆ ನಿಮ್ಮನ್ನೆಲ್ಲ ಕರೆದು ಇವತ್ತೊಂದು ಅವಕಾಶ ಸಿಕ್ಕಿದೆ. ನಮ್ಮೆಲ್ಲ ಎರಡೂ ಬದಿಯ ವರ್ತಕರಿಗೆ ಮತ್ತು ಮಾಲೀಕರಿಗೆ ಹೇಳ್ತೀನಿ, ಅವರ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಎಂಥ ಪ್ರಶಂಸೆ ಬರ್ತಾ ಇದೆ ಜಗಳೂರಿಗೆ. ಹಾಗಾಗಿ ಅದಕ್ಕೆ ಎಲ್ಲರೂ ಸಹಕರಿಸಿದಂಥ ಅವ್ರಿಗೆಲ್ಲರಿಗೂ ನಾನು ಈ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಅವರಿಗೆ ಕೈ ಜೋಡಿಸಿ ಹೇಳಂತ ಕೆಲಸ ಮಾಡ್ತೀನಿ. ಇಲ್ಲ, ಅವರು ರೆಡಿಯಾಗಿದ್ದಾರೆ. ಅಲ್ಲೇ ಒಬ್ಬನಿದ್ದೇನು ಮಾಡ್ತಾನೆ, ಒಬ್ಬನೇ ಹೊರಗಡಿದ್ದೇನು ಮಾಡ್ತಾನೆ, ಅವನು ಒಳಗೆ ಬಂದಾನೆ, ಅವನು ಹೊಡ್ಕೊಳ್ತಾನೆ. ಬೈಕ್ ಇರೋದು ಸಹಜ, ಬೈಕ್ ಇರೋದಲ್ಲ ಆಗಲ್ಲ. ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್. ನಾವೊಂದು ಬಗೆದರೆ ದೈವೊಂದು ಬಗೆತದೆ. ಆದರೆ ಅವ್ರ ಸಂತೋಷಕ್ಕೆ ನಾನು ಬೇಡ ಅಂತ ಹೇಳ್ತೀನ. ಇನ್ನೂ ಜವಾಬ್ದಾರಿ ಇರ್ತದೆ. ಇದು ಕೇವಲ ಒಂದು ತಾಲೂಕು ಮತ್ತು ಕ್ಷೇತ್ರ ಜಿಲ್ಲೆಗಿರೋದು, ರಾಜ್ಯ ಮಟ್ಟಕ್ಕೆ ಆಗ್ತದೆ. ಆ ಶಕ್ತಿ ಇದ್ರೆ ಅದನ್ನೂ ಮಾಡೋಣ. ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಾಗ್ತಾ ಇದೆ. ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ 2 ಸಚಿವ ಸ್ಥಾನವನ್ನು ಮೀಸಲಿಡಬೇಕು ಅನ್ನೋ ನೋಡಿ, ಅದು ಪ್ರಾರಂಭದಿಂದನೂ ಇವತ್ತು ನಾಳೆ ಅಂತ ಇದೆ, ಆಗ್ತಾ ಇದೆ. ಅದ್ರ ಬಗ್ಗೆ ಅಲ್ಲೆಲ್ಲ ತುಂಬ ದೊಡ್ಡವರು ವರಿಷ್ಠರಿದ್ದಾರೆ, ಅವರು ಸಾಧಕ ಬಾಧಕದವೆ, ಜವಾಬ್ದಾರಿ ಇದೆ. ಆ ವಿಚಾರವಾಗಿ ನಾನು ನೀವೇ ಎಲ್ಲದನ್ನ ಬಿತ್ತರಿಸೋದು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾನೇ ನಿಮ್ಮನ್ನು ಕೇಳೋಣ ಅಂತ ಇದ್ನಪ್ಪ. ನನಗೆ ಕೇಳಿದ್ರೆ ನಾವು ಏನು ಮಾಡೋಣ? ನನಗೇನು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಅದಾದಾಗ ಅಂಥದ್ದು ಏನಾದರೂ ನಮಗೆ ಕಿವಿಗೆ ಬಿದ್ದರೆ ಖಂಡಿತ ನಿಮಗೆ ನಾನೇ ಅಡ್ವಾನ್ಸ್ ತಿಳಿಸ್ತೀನಿ. ಅಲ್ಲೆಲ್ಲ ಸಿಕ್ಕರೆ ಯಾರು ಬೇಡ ಅಂತಾರೆ. ಹಾಗಾಗಿ ಶಾಸಕ ಆಗಿದ್ದೀನಿ, ನಮ್ಮೂರು ಭಾಳ ಚೆನ್ನಾಗಿ ಮಾಡಿದ್ದೀನಿ. ಸಚಿವರಾದರೆ ನಮ್ಮ ತಾಲೂಕಿನ ಜಿಲ್ಲೆನ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅವಕಾಶ ಕೊಡಿ ಅಂತ ಇನ್ನೂ ಭಾಳ ಜನ ಇದ್ದಾರೆ, ಅವರು ಸೀನಿಯರಿಟಿ ಮುಗಿಲಿ. ಸಿಎಂದು ಹಂಗೆ ನಡೆದಿದೆ ಸರ್. ಹಾಂ, ಸಿಎಂದು ಹಿಂಗೆ ನಡೀತಾ ಇದೆ. ಯಾರು ಅಂತ ಗೊಂದಲ ಇದೆ. ಏನು ಗೊಂದಲ ಏನಿಲ್ಲ. ಯಾರು ಹೇಳಿದ್ದು ನಿಮ್ಗೆ ಗೊಂದಲ ಐತಂತ? ಗೊಂದಲ ಏನಿಲ್ಲ. ಸಹಜವಾಗಿ ಕೇಳೋಕ್ಕೆ ಎಲ್ಲರಿಗೂ ರೈಟ್ಸ್ ಐತಲ್ಲ, ಕೇಳ್ತಾರೆ. ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ವರಿಷ್ಠರು ತೀರ್ಮಾನಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ, ಭಾಳ ಚೆನ್ನಾಗಿ ಹೇಳ್ತಾರಲ್ಲ. ಅವರು ಮನೆ ಬ್ರೇಕ್ಫಾಸ್ಟ್ ಇವ್ರು ಹೋಗ್ಯಾರೆ, ಇವ್ರ ಲಂಚ್ಗೆ ಅವ್ರು ಬಂದಿದ್ದಾರೆ. ಎಲ್ಲಿದೆ ಕೇಳೋ ಸಹಜ ಇದೆ, ಕೇಳ್ತಾರೆ. ಚೆನ್ನಾಗಿದ್ದಾರೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಜನವರಿ ಕ್ರಾಂತಿ ಅಂತಂದ್ರೆ ಜನವರಿ ಸ್ಟಾರ್ಟ್ ಆಯ್ತು. ಸೋಮನೆ ಕಣಪ್ಪ ಎಲ್ಲ ಮಾಡೋದು ನೀವು ನೋಡಿ ಮಾಧ್ಯಮದಲ್ಲಿ. ಈಗ ಅಷ್ಟೇ ಸರ್, ಸಿಎಂ ಬದಲಾವಣೆ ಆಗ್ತಾರೆ, ಆಗಲ್ಲ ಅಷ್ಟೇ ಸರ್. ಅದನ್ನು ನಾನು ಹೇಳೋಕ್ಕಾಗಲ್ಲ. ಅಂಥದ್ದು ನಮ್ಗೆ ಯಾವುದೇ ಅಧಿಕೃತವಾಗಿರೋಂಥದ್ದು ನಮಗೆ ಇದುವರೆಗೂ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಸುಮ್ಮನೆ ನಾವು ಇಲ್ಲೇನೋ ಮಾಧ್ಯಮದಲ್ಲಿದ್ದಾರೆ ಅಂತ ಹೇಳೋಂಥದ್ದು ನನಗಿಷ್ಟ ಆಗಲ್ಲ. ಖಂಡಿತವಾಗ್ಲೂ ನಮಗೆ ಅದು ಅಧಿಕೃತವಾಗಿದ್ದರೆ ಪ್ರಾಮಿಸ್ ಹೇಳ್ತಾ ಇದ್ದೆ. ನನಗೇನೂ ಇಲ್ಲ. ನಮ್ಗೆ ಯಾರಿದ್ದರೂ
ಎರಡು ಕಣ್ಣುಗಳಿದ್ದಾಗೆ. ನಿಮ್ಮ ಸ್ನೇಹಿತರು ಶಿವಗಂಗಾ ಅವ್ರು ಹೇಳಿದ್ರು ಸರ್ ಯಾರು? ಬ್ಲಡ್ ಅಲ್ಲಿ ಬರ್ತಾರೆ. ಅವ್ರನ್ನೇ ಕೇಳ್ರಿ, ನನಗೆ ಹೇಳಿಲ್ಲ ಅವರು. CM ಡಿ CM 2 ಕಣ್ಣು.